ಬಳ್ಳಾರಿ ಮಾತ್ರವಲ್ಲ, ಬೆಳಗಾವಿಯಲ್ಲೂ ಬಾಣಂತಿಯರ ಸಾವು. ಜಿಲ್ಲೆಯ ವಿವಿಧ ಕಡೆ 6 ತಿಂಗಳಲ್ಲಿ 29 ಬಾಣಂತಿಯರು ಬಲಿಯಾಗಿದ್ದಾರೆ. ಏಪ್ರಿಲ್ನಿಂದ ಅಕ್ಟೋಬರ್ವರೆಗೆ 29 ಬಾಣಂತಿಯರ ಸಾವಾಗಿದೆ. ಟಿವಿ9ಗೆ ಪ್ರಭಾರಿ ಡಿಎಚ್ಒ ಶರಣಪ್ಪ ಗಡೇದ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೂಕ್ತ ಚಿಕಿತ್ಸೆ ಸಿಗದೆ ರಕ್ತಸ್ರಾವ, ವೈದ್ಯರ ನಿರ್ಲಕ್ಷ್ಯದಿಂದ ಈ ರೀತಿಯ ಸಾವುಗಳಾಗಿದೆ ಅನ್ನುವಂತಹ ಆರೋಪ. ಏಪ್ರಿಲ್ ತಿಂಗಳಿಂದಲೇ ಆಸ್ಪತ್ರೆಗಳಿಗೆ IV ಗ್ಲೂಕೋಸ್ ಕೂಡ ಸಪ್ಲೈ ಆಗಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಬಾಣಂತಿಯರು ಮಾತ್ರವಲ್ಲ, ನವಜಾತ ಶಿಶುಗಳ ಸರಣಿ ಸಾವು ಕೂಡ ಆಗಿದೆ. ಕಳೆದ 6 ತಿಂಗಳಲ್ಲಿ ಬರೋಬ್ಬರಿ 322 ಶಿಶುಗಳ ಮರಣ ಮೃದಂಗ. ಪ್ರತಿ ತಿಂಗಳು 45ರಿಂದ 52 ಸರಾಸರಿಯಲ್ಲಿ ಶಿಶುಗಳ ಮರಣ ಆಗ್ತಾ ಇದೆ. ಅಪೌಷ್ಟಿಕತೆಯಿಂದಾಗಿ ಕಂದಮ್ಮಗಳು ಮೃತಪಡ್ತಾ ಇದ್ರು, ನಿರ್ಲಕ್ಷ್ಯ ತೋರಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿದೆ. ಬಿಮ್ಸ್ ಆಸ್ಪತ್ರೆಯಲ್ಲಿ 172 ಹಸುಗೂಸುಗಳು ಕೊನೆಯುಸಿರೆಳೆದಿವೆ. ಇನ್ನು ಬಿಮ್ಸ್ ಆಸ್ಪತ್ರೆ ಅಧೀಕ್ಷಕ ಡಾಕ್ಟರ್ ವಿಠಲ್ ಶಿಂದೆಯಿಂದ ಮಾಹಿತಿ ಸಿಕ್ಕಿದೆ. ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಸೊ 172 ಅಂದರೆ 72 ಅಂದರೆ ನಮ್ಮ ಇನ್ಫೆಂಟ್ ಮೆಟಾಲಿಟೀಸ್ ಎಷ್ಟು ಬರ್ತಿದೆಪ್ಪ ಅಂತಂದರೆ ಇಟ್ ಈಸ್ 7.8% ಬರ್ತಾ ಇದೆ. ಸೊ ಪ್ರತಿ ಸಾರಿ ನೀವು ತೊಗೊಂಡ್ರಪ್ಪ ಅಂತಂದರೆ 16ರಿಂದ 17 ಮರಣಗಳು ಹೋಗ್ತಾ ಇದ್ದಾವೆ. ಅದು ತಿಂಗಳ ವಾರ ಎವರೇಜ್ ಇರ್ತದೆ ಒಂದೊಂದು ಸಾರಿ. ಸೊ ಬೇರೆ ಬೇರೆ ಒಂದೊಂದೇ ಈಗ ಬೇರೆ ಬಂದ ಬೇರೆ ಹೊರಗಿನ ಮಕ್ಕಳು ಅಂದರೆ ತೊಂದರೆಯಾಗಿರ್ತಕ್ಕಂಥ ಮಕ್ಕಳು, ಲೇಟಾಗಿ ಬಂದಿರತಕ್ಕಂಥ ಮಕ್ಕಳು ಏನಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತದೆ ಅಂಕೆ ಸಂಖ್ಯೆಯಲ್ಲಿ. ಬಟ್ ಎವರೇಜ್ 16 to 17 ಪರ್ ಮಂತ್ ಆಗ್ತಾಯಿದೆ. ಅವುಗಳು ಕೂಡ ನಾವು ಕಡಿಮೆ ಮಾಡಲಿಕ್ಕೆ ಭಾಳ ಪ್ರಯತ್ನ ಮಾಡ್ತಾಯಿದ್ದೀವಿ. ಹಾಂ, ಇದು ಸೀಸನ್ ಇಲ್ಲ, ಇದು ಪ್ರತಿ ತಿಂಗಳು ಇರ್ತದೆ. ಹೋದ ಸಲ ಜಾಸ್ತಿ ಇತ್ತು, ಈಗ ಮತ್ತೆ ಇದರ ನಮ್ಮಲ್ಲಿ ಸರ್ಫ್ಯಾಕ್ಟಮ್ ತಕ್ಕ ಇರಲಿಲ್ಲ. ಈ ಸಲ ಸರ್ಫ್ಯಾಕ್ಟಮ್ ಬಂದಿದೆ ಔಷಧ ಇರೋದ್ರಿಂದ ಇನ್ನೂ ಹೋದಕ್ಕೆ ಕಂಪೇರ್ ಮಾಡಿ ಈ ತಿಂಗಳು ಈ ವರ್ಷ ಕಮ್ಮಿ ಇದೆ. ನಮ್ಮದು ಕಮ್ಮಿ ಇದೆ ಕಂಪೇರ್ ಟು ಕಮ್ಮಿ ಇದೆ ಪ್ರತಿ ವರ್ಷದಿಂದ. ಅದಕ್ಕೆ ಅದು ಸುಮಾರಾಗಿ ಆಗಸ್ಟ್ ಅಥವಾ ಆಗಸ್ಟ್ನಲ್ಲಿ ಇರ್ತದೆ. ಆಗಸ್ಟ್ ತಿಂಗಳಲ್ಲಿ ಬರ್ತದೆ. ಅವಾಗ 22 ಇರ್ತದೆ. ಹಾಂ, ಅದು ಬಿಟ್ಟರೆ ಇನ್ನು ಯಾವುದಿಲ್ಲ. ಸೊ ಅದು ಇನ್ನು ಉಳಿದ ಮಂತ್ರಲ್ಲಿ ಎವರೇಜ್ ಇರ್ತದೆ. ಸೊ ಅದಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಬೇರೆ ಬೇರೆ ಕಾರಣಗಳಿದ್ದಾವೆ, ಅವುಗಳನ್ನ ಮಾಡ್ತಾಯಿದ್ವಿ. ಹೊರಗಿನಿಂದ ಬಂದಿರತಕ್ಕಂಥ ಮಕ್ಕಳಲ್ಲಿ ಸಾವು ಜಾಸ್ತಿ ಇತ್ತು, ಅಂದರೆ ಹೊರಗಡೆ ಡೆಲಿವರಿ ಆಗಿರ್ತವೆ. ಸೊ ಅವು ಬಂದು ನಮ್ಮಲ್ಲಿ ಎಮರ್ಜೆನ್ಸಿ ಟ್ರೀಟ್ಮೆಂಟಿಗೆ ಬರ್ತವೆ, ಅಂದರೆ ಲೇಟ್ ಸ್ಟೇಜಿಗೆ ಬಂದಿರ್ತವೆ. ಆ ಮಕ್ಕಳಲ್ಲಿ ಸಾವಿನ ಪ್ರಮಾಣ ಜಾಸ್ತಿ ಇರ್ತದೆ. ಸೊ 100